ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಏನಾದ ಗುರು ಅವನಿಗೆ ಕಳಿಸಿದ್ದಾನೆ. ಏನಪ್ಪ ಮ್ಯಾಟ್ರು ಅಂತಂದರೆ, ನಾನು ಇವತ್ತು ಶಿವಮೊಗ್ಗದಲ್ಲಿದ್ದೀನಿ. ನಾನು ಏನೋ ಕೆಲಸಕ್ಕೆ ಬಂದೆ, ಬಟ್ ಇವತ್ತು ದೇವ್ರು ನನಗೆ ಏನೋ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ. ಏನು ಸರ್ಪ್ರೈಸಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಯಮಹಾ RX 135 ದಿ ಲೆಜೆಂಡ್ ಅಂತಲೇ ಹೇಳ್ಬೋದು ಗುರು. ಅವಾಗಿಂದನೂ 90s ಹಿಡಿದು ಇಲ್ಲಿ ತನಕನೂ ಒಂದು ಹವಾ ಮೇಂಟೈನ್ ಮಾಡ್ಕೊಂಬಂದಿರೋ ಅಂಥ ಗಾಡಿ ಇದು. ನೋಡ್ತಾ ಇರ್ಬೋದು, ಯಮಹಾ RX 135 4 ಸ್ಪೀಡ್. ಇದು 5 ಸ್ಪೀಡ್ ಇದೆ, ಬಟ್ ಅದು 5 ಸ್ಪೀಡು ಅವರು ಫ್ರೆಂಡ್ ಅನಿಸುತ್ತೆ, ಅವರು ಬೆಂಗಳೂರಲ್ಲಿದ್ದಾರೆ. ಈ ಗಾಡಿ ಬಂದುಬಿಟ್ಟು ನನ್ನ ಫ್ರೆಂಡ್ ನವೀನ್ ಇದ್ದಾನಲ್ಲ, ನವೀನ್ ಅವರ ಕ್ಲಾಸ್ಮೇಟ್, ಜೊತೆಲೇ ಓದಿರೋದು, ಇದು ಡಿಪ್ಲೊಮಾ ಮಾಡಿರೋದು. ಇಬ್ಬರು ಒಂದೇ ಕ್ಲಾಸ್ಮೇಟ್ಸು. ಲುಕ್ ಮಾತ್ರ ಸಖತ್ತಾಗೈತೆ ಆ ಗಾಡಿ. ಅದು ಈಗ ಬರಬಾರ್ದಿತ್ತು, ನೀವು ಡಿಸೆಂಬರಿಗೆ ಬರಬೇಕಿತ್ತು. ಡಿಸೆಂಬರಿಗೆ ಅಪ್ಗ್ರೇಡ್ ಮಾಡಿ ಹತ್ರಕ್ಕೆ ಬರ್ರಿ ಕೇಳಲ್ಲ. 2001 ನೀವು ತೊಗೊಂಡಿದ್ದು ಅಲ್ಲ, 2001ಗೆ ಗಾಡಿ ಇದು ರಿಜಿಸ್ಟರ್ ಮಾಡಿಸಿರೋದು. ಮಾಡಿಸ್ಬಿಟ್ಟು ನೀವೆಲ್ಲ ರೆಡಿ ಮಾಡಿಸ್ಕೊಂಡಿರೋದು. ಹತ್ತತ್ರ 30,000 ಖರ್ಚು ಬಂದೈತಲ್ಲ. ಗಾಡಿ ತೊಗೊಂಡಿದ್ದು ಅವಾಗ 50,000ಕ್ಕೆ. ಹಾಂ 1998 ಹಾಂ 1998 ಇದು ಮಾಡೆಲ್ ಇರೋದು 2001 ಮಾಡೆಲ್. ಓಕೆ K14 ಅಂತಂದರೆ ಯಾವ ರಿಜಿಸ್ಟ್ರೇಷನ್ ಬರುತ್ತೆ ಬ್ರೋ? ಇದು ಶಿವಮೊಗ್ಗ ಬರುತ್ತಲ್ಲ. ಶಿವಮೊಗ್ಗದ ಯಾವ ನಂಬರ್ ಬರ್ತವೆ ಹೇಳ್ರಿ? 14 ಒಂದೇನಾ? ಹೌದಲ್ಲ, ನಿಮ್ಗೆ ಸಾಲಕ್ಕೆ ಬರ್ತವೆ. ಹಾಂ ಪಾಪ ಝಾರಾ ಅಂತ ಇಟ್ಟಿದ್ದಾರೆ ಹೆಸರು. ಝಾರಾ ಇದೇನು ಬ್ರೋ ಕಿಟ್? ಇದು ಟೂಲ್ ಕಿಟ್ಟಾ? ಇಲ್ಲಿ ಬರುತ್ತಾ ಇದು? ಫಾಸ್ಟ್ ಏಡ್ ಕಿಟ್ ಅಂತ ಬರ್ತಿದ್ದಾರಲ್ವಾ. RX 135 ಯಮಹಾ ನೋಡೋಕೆ ಮಾತ್ರ ನೀಟ್ ಕಂಡೀಷನಲ್ಲಿ ಸೂಪರ್ ಆಗಿದೆ ಗುರು. ಒಂದು ಚೂರು ಆಕ್ಸೆಸರೀಸ್ ಬೇರೆದೇನೂ ಹಾಕ್ಸಿಲ್ಲ. ಯಾವ ಥರ ರಾ ಗಾಡಿನ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ನೋಡೋಕೆ ಕಲರ್ ಕೂಡ ಸಖತ್ತಾಗಿದೆ, ಫಿನಿಶಿಂಗ್ ಕೂಡ ಸಖತ್ತಾಗಿದೆ. ಝಾರಾ ಅಂತ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ. ಬಟ್ ನಾನೇನೋ ಪ್ಲ್ಯಾನಲ್ಲಿ ಬಂದಿದ್ದೆ, ಬಟ್ ಇವತ್ತೇನೋ ಆಗೋಯ್ತು. ಸೀಟ್ನ ಸ್ವಲ್ಪ ಡೌನ್ ಮಾಡಿಸಿದ್ದಾರೆ, ಅಂದರೆ ಸೀಟ್ನೇ ಫುಲ್ ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಹೈಟ್ ಬರ್ತಾಯಿತ್ತು ಸೀಟು. ನಾನು ಕೂತ್ಕೊಂಡ್ರೆ ಫುಲ್ ಕಾಲಿಂಗ್ ಮುಡ್ಚ್ಕೊಳ್ಳುತ್ತೆ, ಇಲ್ಲಿ ತನಕ ಬರುತ್ತೆ ನನಗಿದು. ಗಾಡಿ ಓಡ್ಸೋಕೆ ಒಂದು ಚೂರು ಲ್ಯಾಗ್ ಅನ್ಸಲ್ಲ. ಹೆಂಗೆ ನುಗ್ಗುತ್ತೆ ಅಂತಂದರೆ, ಒಂದೇ ಗೇರಲ್ಲಿ ಹಾಕ್ಕೊಂಡು ಸುಮ್ಮನೆ ಥ್ರಡಲ್ ಕೊಟ್ಟರೆ ಸಾಕು, ಹಂಗೆ ಎದ್ದು ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಒಂದು ಚೂರು ಎಲ್ಲೂ ತುಕ್ಕಿಡ್ದಿರೋದು ಒಂದು ಮಾರ್ಕು ಕಾಣಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಹತ್ತತ್ರ ಎಷ್ಟು 24 ವರ್ಷನ, 2001 ಮಾಡಲ್, 2001ರಲ್ಲಿ ಇವರು ತೊಗೊಂಡಿರೋದು ಅಂತಂದರೆ ಇಲ್ಲಿ ಹತ್ತತ್ರ ಒಂದು 24 ವರ್ಷ ಆಗೈತೆ ಗಾಡಿಗೆ. ಆದರೆ ನೋಡಿರಿ ಏನು ಕ್ಲೀನ್ ಕಂಡೀಷನಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಪೆಟ್ರೋಲಿಂದ ಹಿಡಿದು ಆಯಿಲ್ ಎಷ್ಟು ಹಾಕಬೇಕು ಅವರೇ ಇವಾಗ ಬಂದುಬಿಟ್ಟು ಅವರೇ ಹಾಕ್ಸ್ಕೊಟ್ರು. ನಾನು ಹಾಕ್ಸ್ತೀನಿ ಅಂತಂದರೆ, ಬಟ್ ಇಲ್ಲಿ ಬ್ರೋ ನಾನೇ ಬರ್ತೀನಿ ಅಂತಂದ್ಬಿಟ್ಟು ಅಷ್ಟು ಅವರು ಕೇರ್ ತೊಗೊಳ್ತಾ ಇದ್ದಾರೆ ಬೈಕಲ್ಲಿ. ಅಲ್ಲೇ ತೋರಿಸುತ್ತೆ ಬೈಕರ್ಸ್ಗೆ ಎಷ್ಟು ಇಷ್ಟ ಈ ಗಾಡಿ ಅಂತಂದ್ಬಿಟ್ಟು. ಯಮಹಾ RX 100 ಕೂಡ ಇದೆ, Z ಕೂಡ ಇದೆ, ಇನ್ನೂ ಸುಮಾರು ಥರ ಆಪ್ಷನ್ಸ್ಗಳಿದ್ದಾವೆ. ಬಟ್ ನನಗೆ ಸಿಕ್ಕಿರೋದು ಇವಾಗ RX 135. Z ನಿಮ್ಮ ಹತ್ರ ಯಾರ ಹತ್ರ ನೋಡ್ತಾ ಇರೋರು ವೀಡಿಯೋ ಯಾರ ಹತ್ರನಾದ್ರು ಇದ್ದರೆ ಒಂದು ಕಮೆಂಟ್ ಹಾಕಿರಿ. ಅದು ಯಾವ ಊರು, ಏನು, ಎಲ್ಲಿ ಅಂತ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕಳಿಸ್ರಿ, ನೋಡೋಣ. ಆದರೆ ನಾನೇ ಬರ್ತೀನಿ. ಇಲ್ಲ ಅಂತಂದರೆ ನೀವೇನಾದರೂ ನಮ್ಮೂರು ಸೈಡ್ ಬಂದರೆ, ಚನ್ನಗಿರಿ ಸೈಡ್, ದಾವಣಗೆರೆ ಸೈಡ್ ಬಂದರೆ ಒಂದು ಮೆಸೇಜ್ ಹಾಕಿರಿ. ಇಲ್ಲಿ ಮೇಲ್ ಕೊಟ್ಟಿರ್ತೀನಿ, ಒಂದು ಮೇಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ, ಗಾಡಿನ ರಿವ್ಯೂ ಮಾಡೋಣ. ಇಂಜಿನ್ ನೋಡ್ತೀವಿ ಅಂದರೆ 135cc ಅಂದರೆ 132cc ಏನೋ ಬರುತ್ತೆ. 12 bhp 10 Nm ಟಾರ್ಕ್ ಬರುತ್ತೆ. ಫ್ರಂಟಲ್ಲಿ ಹ್ಯಾಲೋಜನ್ ಲೈಟ್ಸು ಫುಲ್ಲು, ಏನು ಒಂದು ಚೂರು ಚೇಂಜ್ ಮಾಡಿಲ್ಲ ಗುರು. ಇಂಡಿಕೇಟ್ರಿಂದ ಹಿಡಿದು ಹೆಡ್ಲೈಟಿಂದ ಹಿಡಿದು ಏನು ಒಂದು ಪಾಯಿಂಟ್ ಏನು ಚೇಂಜ್ ಮಾಡಿಲ್ಲ. ಹೆಂಗಿದೆ ರಾ ಗಾಡಿ ಅದೇ ಥರನೇ ಇದೆ. ಆ ಕಡೆ ಹ್ಯಾಲೋಜನ್ ಇಂಡಿಕೇಟರ್ಸು, ಫ್ರಂಟ್ ಲೈಟು ಎಲ್ಲ ಇದ್ರದ್ದು. ಅದು ಬಿಟ್ಟರೆ ಫ್ರಂಟಲ್ಲಿ ಡ್ರಮ್ ಬ್ರೇಕು, ಬ್ಯಾಕಲ್ಲೂ ಡ್ರಮ್ಮೆ. ಇವಕ್ಕೆ ಯಾವಕ್ಕೂ ಡಿಸ್ಕ್ ಬರೋಲ್ಲ. ಆ ಡಿಸ್ಕ್ ಆಪ್ಷನಲ್ಲಿ ಹುಡುಗರು ವೀಲ್ಸ್ ಚೇಂಜ್ ಮಾಡಿಸಿದಾಗ ಅವಾಗ ಡಿಸ್ಕ್ ಹಾಕ್ಸ್ಕೊಳ್ತಾರೆ. ಬ್ಯಾಕಲ್ಲಿ ಹಾಕ್ಸ್ತಾರಲ್ಲ ಗೊತ್ತಿಲ್ಲ, ಬಟ್ ನನ್ನ ಫ್ರಂಟಲ್ಲಿ ನಾನು ಹಾಕ್ಸಿರೋದು ನೋಡಿದ್ದೀನಿ. ಸೀಟ್ ಕೂಡ ವಿ ಕಂಫರ್ಟ್ ಇದೆ. ಇವರೇ ಹೇಳಿ ಮಾಡಿಸ್ಕೊಂಡಿರೋದಂತೆ ಸೀಟು. ಸ್ಟಾಕಲ್ಲಿ ಈ ಥರ ಬರೋದಿಲ್ಲ. ಇವ್ರು ಯಾವ ಥರ ಬೇಕು ಅವರಿಗೆ ಆ ಥರ ಮಾಡಿಸ್ಕೊಂಡಿದ್ದಾರೆ.
ಮತ್ತು ಮಿರರ್ ನೋಡ್ತಾ ಇರ್ಬೋದು. ಏನೇನು ಗುರು ಇದು ಲೈಟ್ ಇದು ಲೈಟ್ ಅವರು ಲೈಟೋ ಏನೋ ಇದೆ ಇದು ಇದರದ್ದು ಆಪ್ಷನ್ನು. ತುಕ್ಕಿಡ್ದಿರೋದು ಬಣ್ಣ ಶೇಡ್ ಆಗಿರೋದು ಒಂದು ಚೂರಿಲ್ಲ. ಹೆಂಗಿದೆಯೋ ಗಾಡಿ ರಾಕ್ ಕಂಡೀಷನಲ್ಲಿದೆ ಇವಾಗಲೂ. ಫ್ರಂಟಲ್ಲಿ ಬ್ಯಾಕಲ್ಲಿ ಸ್ಪೋಕ್ ವೀಲ್ಸು, ಆ ವೀಲ್ ಸಿಲ್ವರ್ ಕಲರೇ ಎದ್ದೊಡೆಯೋದು ಗುರು. ಗಾಡಿನ ಇವಾಗಲೂ ಕೂಡ ಎಂಥ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನೋಡ್ಬೋದು, ಒಂದು ಚೂರು ಸ್ಕ್ರ್ಯಾಚ್ನ ನೀವು ಹುಡುಕೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಹಿಂದಗಡೆ ಕ್ಯಾರಿಯರ್ ಬೇರೆ ಇದೆ. ನಾನು ಪರ್ಸ್ನಲಿ RX ತುಂಬ ಇಷ್ಟಪಡ್ತಾಯಿದ್ದೆ ಆವಾಗ. ಬಟ್ RX ಎಲ್ಲರೂ RX ಅಂತಾರೆ. ಇಲ್ಲಂಥದ್ದು ಏನಿರುತ್ತೆ ಗುರು ಅಂತಂದ್ಬಿಟ್ಟು ಒಂದು ದಿನ ಇಸ್ಕೊಂಡು ಹೊಡೆದೆ ಗುರು ಗಾಡಿನ. ಫುಲ್ ಅವಾಗೋಯ್ತು. ಹಂಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಒಂದು RX ಇಳಿಸ್ಲೇಬೇಕು ಅಂತಂದ್ಬಿಟ್ಟು. ನೋಡೋಣ, ಒಳ್ಳೆಯದು ಯಾವ್ದಾರು ಸಿಕ್ಕರೆ RX ತೊಗೊಳಕ್ಕೆ ಟ್ರೈ ಮಾಡೋಣ. ನಿಮ್ಗೆ ಯಾವುದಾದ್ರು ಗೊತ್ತಿದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಅವರು ಇದಕ್ಕೆ ಝಾರಾ ಅಂತ ಹೆಸರಿಟ್ಟಿದ್ದಾರೆ, ಚೆನ್ನಾಗಿದೆ. ಸೀಟ್ ಹೈಟ್ ನೋಡ್ತೀವಿ ಅಂತಂದರೆ 765 mm ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸು 135 mm ಕೊಟ್ಟಿದ್ದಾರೆ. ಫುಲ್ ಟ್ಯಾಂಕ್ ಬಂದುಬಿಟ್ಟು 10 ಲೀಟರ್ಸ್ ಇದೆ. ಅರೌಂಡ್ ಮೈಲೇಜು 30 to 35 ಕೊಡುತ್ತೆ ಅಂತ ಹೇಳಿದ್ದಾರೆ. ಜಾಸ್ತಿನೇ ಕೊಡುತ್ತೆ. ನಾವು ಯಾವ ಥರ ಓಡಿಸ್ತೀವಿ ಅನ್ನೋದ್ರನ್ನ ಒಂದು ಸರ್ಟೈನ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಒಂದು 70-80 ರೇಂಜಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಅರೌಂಡ್ 40 ಕೊಡುತ್ತೆ ಅಂತಲೇ ಹೇಳಿದ್ದಾರೆ ಓನರು. ಅದು ಬಿಟ್ಟರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿರಬೇಕು. ಪೆಟ್ರೋಲ್ಗೆ ಇಷ್ಟಿಷ್ಟು ml ಅಂತ ಇರುತ್ತೆ. 40 ml 1 ಲೀಟ್ರಿಗೆ 40ನೋ 15 ಏನೋ ಬರುತ್ತೆ ml. 50 to 60 ml ಹಾಕಿದ್ರು ಇವರು ಇವಾಗ ಜಸ್ಟ್ 100 ml ಏನೋ ಹಾಕಿದರು. ಒಟ್ಟಿನಲ್ಲಿ 60 to 70 ಅಲ್ಲ 50 to 70 ml ಸಾಕು ಅಂತಲೇ ಹೇಳ್ತಾರಪ್ಪ. ಗೊತ್ತಿಲ್ಲ, ಯಾರ್ಯಾರು ಗಾಡಿ ಇಟ್ಟಿದ್ದಾರೆ ಅವ್ರಿಗೆ ಗೊತ್ತು. ಸ್ಮೂತಾಗಿ ಚೆನ್ನಾಗಿ ಇಂಜಿನ್ ರನ್ ಆಗಬೇಕು ಅಂತಂದರೆ 100 ml ಹಾಕ್ಬೇಕು ಬ್ರೋ. 1 ಲೀಟ್ರಿಗೆ 100 ml ಇದನ್ನ ಹಾಕಬೇಕು ಅಂತ ಹೇಳಿದರು ಆಯಿಲ್ನ. ನೋಡೋಣ, ನಾವು ಗಾಡಿ ಇಟ್ಮೇಲೆ ನಾವು ಸ್ವಲ್ಪ ಪಂಟ್ರಾಗ್ತೀವಿ ಅದ್ರ ಬಗ್ಗೆ. ಇವಾಗ ಮೇಲೆ ಅಷ್ಟೇ ಹೇಳ್ತಾ ಇದ್ದೀನಿ ಏನೇನೋ ಮ್ಯಾಟ್ರ್ ಅಂತಂದ್ಬಿಟ್ಟು. ಬನ್ನಿ ಗಾಡಿನ ಒಂದ್ಸಲಿ ಓಡಿಸ್ಬಿಟ್ಟು ನಿಮಗೆ ಯಾವ ಥರ ಇದೆ, ಆ ಫೀಲ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ ಒಂದು ರೌಂಡು. ಲೆಟ್ಸ್ ಗೋ. ಮಿರರ್ಸು ಕೂಡ ಸಖತ್ತಾಗೈತೆ ಗುರು. ಅವಾಗಿಂದ ಕೀ ಆನಲ್ಲೇ ಐತಲ್ಲ ಗುರು. ಇಂಡಿಕೇಟರ್ ನೋಡಿದರೆ ಹೊಡೆದ್ರೆ ಸ್ಪೀಡು ಇದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದುಬಿಟ್ಟು ಮತ್ತೆ ಹಿಂಗೆ ರಿಟರ್ನ್ ಒಂದು ರೌಂಡ್ ಹೋಗುತ್ತೇನಪ್ಪ. ಇಲ್ಲಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ. ಇಲ್ಲಿ ನ್ಯೂಟ್ರಲ್ಲು ಮತ್ತು ಇಲ್ಲಿ ಹೆಡ್ಲೈಟು, ಆಮೇಲೆ ಓಡೋಮೀಟರ್ ಅಷ್ಟೇ ಕೊಟ್ಟಿದ್ದಾರೆ. ಲೆಟ್ಸ್ ಗೋ, ಕಮ್ ಬ್ರೋ. ಸುಮ್ಮನೆ ಮುಟ್ಟಿದ್ರೆ ಸುಮ್ಮನೆ ಆಕ್ಸಿಲೇಟರ್ ಕೊಟ್ಟು ಕುತ್ಕೊಂಡ್ರೆ ಒಂದು 60 ಹಂಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೌಂಡ್ ಮಾತ್ರ ಕೇಳೋಕ್ಕೆ ಒಂಥರ ಖುಷಿ ಗುರು. ಯಾವುದೇ ಗಾಡಿ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಬಿಡ್ರಿ, ಅಂಥ ಸೌಂಡ್ ಇದರಲ್ಲಿ. ನೆಕ್ಸ್ಟ್ ಲೆವೆಲ್ ಸೌಂಡು. ಟುಕ್ 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 ಆ ಬೀಟ್ಸ್ ಬರುತ್ತೆ ನೋಡ್ರಿ, ಕೇಳಿಸ್ಕೊಂಡ್ರಾ? ಆ ಬೀಟ್ಸೇ ಒಂಥರ ಕೇಳೋಕೆ ಒಂಥರ ಚಂದ. ಇನ್ನೊಂದ್ಸಲಿ ಹೋಗೋಣ. ವೀಲಿ ಆಗೋದು ನೋಡ್ಬ್ರ. ವಾ
ಬರ್ತಾ ಇಲ್ಲ ಗುರು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಡೀಷನಲ್ಲಿ ಐತೆ ಮಾತ್ರ ಗಾಡಿ. ಏನು ಹೇಳ್ತೀರಾ ಗುರು. ಪವರ್ ಡೆಲಿವರಿ ನೋಡ್ರಿ, ಹಿಂಗೆ ಸುಮ್ಮನೆ ಆಕ್ಸಿಲೇಟರ್ ಕೊಟ್ಟರೆ ಒಂದೇ ಗೇರಲ್ಲಿ ಸುಮ್ಮನೆ ಸ್ಟಾರ್ಟ್ ಮಾಡಿಕೊಂಡು ಸುಮ್ಮನೆ ಹಿಂಗೆ, ಅಯ್ಯೋಪ್ಪ, ಸುಮ್ಮನೆ ಹಿಂಗೆ ಬಿಟ್ಟರೆ ಹಂಗೆ ಆರು ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಸೈಕ್ ಸೈಕ್ ಸೈಕ್. RX ಎವರ್ಗ್ರೀನ್ RX ಬ್ರೋ. ಯಾವತ್ತಿದ್ರು ಅದು RX ಗತ್ತನ್ನ ಯಾವತ್ತೂ ಕಳ್ಕೊಳಲ್ಲ ಅದು. 5 ಸ್ಪೀಡ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು. 4 ಸ್ಪೀಡ್ ಅಲ್ವಾ, ಟಾಪ್ ಸ್ಪೀಡಲ್ಲಿ ಇನ್ನೊಂದು ಗೇರ್ ಬೇಕು ಅನ್ಸುತ್ತೆ. ಬಟ್ ಇರಲಿ, ಯಾರಾಗರು ಅನ್ಬೋದ ಸೈಡಗೆ. ಟಕ್ 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 ಟಕ್. ವಾ, ಸೈಕ್ 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 ಫೀಲಿಂಗ್ ಮಾತ್ರ. ನಿಮಗೆ ಗೊತ್ತಾಗ್ತಾ ಇಲ್ಲ, ನೋಡೋರಿಗೆ ಅಷ್ಟು ಫೀಲ್ ಬರಲ್ಲ. ಗಾಡಿ ಓಡಿಸ್ಬೇಕಾರೆ ಆ ಫೀಲ್ ಇದೆಯಲ್ಲ ಗುರು, ಅದು ಎಲ್ಲ ಹಂಗೆ ಒಂದು ಕಡೆಯಿಂದ ತಿರುಗಿ ನೋಡ್ತಾರೆ. ಅಬ್ಬಾ, ಎಲ್ರನ್ನ ಒಂದೇ ಸಲ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಯಾವ್ದು ಗುರು ಗಾಡಿ ಇದೆ ಅಂತಂದ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಇಲ್ಲಿ ನಿಂತಿದ್ದಾರಲ್ಲಿ, ಅವರಷ್ಟೊಂದು ಫ್ರೆಂಡ್ಸ್ ಅವ್ರದ್ದೇ ಗಾಡಿ ಅದು. ಒಂದು ಚೂರು ವಾಬ್ಲಿಂಗ್ ಇಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ವಾ 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 ವಾ, ಏನು ಸ್ಪೀಡ್ ಗುರು ಗಾಡಿ. ನಿಜ RX ಮೇಲೆ ಸ್ವಲ್ಪ ಲವ್ ಇತ್ತು, ಇವಾಗ ಫುಲ್ ಲವ್ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ನೋಡೋಣ, ಆದರೆ ನಾವೊಂದು RX ಇಳಿಸ್ಬಿಡೋಣ. ಆ ಸೌಂಡ್ಗೆ ಫಿದಾಗ್ಬಿಡ್ಬೇಕು. ಬ್ರೇಕಿಂಗ್ ಏನೈತೆ ಗುರು, ಯಾವ ಡಿಸ್ಕೋ ಇಲ್ಲ ಏನಿಲ್ಲ, ಫುಲ್ ಡ್ರಮ್ ಬ್ರೇಕು, ನೆಕ್ಸ್ಟ್ ಲೆವೆಲ್ ಮಾತ್ರ. ಇವರೇ ಅವರ ಓನರ್. ನೆಕ್ಸ್ಟ್ ಲೆವೆಲ್ ಬ್ರೋ, ಸಾಕಾಗಿದೆ ಗಾಡಿ ಮಾತ್ರ ಓಡಿಸೋದಕ್ಕೆ. ಫೋಟೋ ಕ್ಲೀನಾಗಿ ಮಾಡಿಲ್ಲ, ಫೋಟೋ ಆಯ್ತಲ್ಲ ಗಾಡಿ. ಅಯ್ಯಪ್ಪ, ಸೌಂಡ್ ಕೇಳಿಸ್ಕೊಡ್ರಿ. ನೆಕ್ಸ್ಟ್ ಲೆವೆಲ್ ಇಷ್ಟ ಗುರು ಈ ಗಾಡಿ ಬಗ್ಗೆ. ಗಾಡಿ ಇಷ್ಟ ಆಗಿದ್ದರೆ, ನಮ್ಮ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ RX ಲವರ್ಸ್ಗೆ ಟ್ಯಾಗ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಳ್ಳೆ ಗಾಡಿ ಜೊತೆ, ಬೇರೆ ಇನ್ನೊಂದು ಬೈಕ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲಾಸ್ಟ್ ಒಂದು ಟೈಮ್ ಗಾಡಿ ನೋಡ್ಕೊಂಬಿಡ್ರಿ. ವಿಡಿಯೋನ ಎಂಡ್ ಮಾಡಿಬಿಡೋಣ. ಝಾರಾ ನೆಕ್ಸ್ಟ್ ಲೆವೆಲ್ ಝಾರಾ ನೀನು.